ನಮಸ್ತೆ ಸ್ನೇಹಿತರೆ, ಸೂಕ್ತ ಮನಸ್ಸು ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಧ್ಯಾನ ಎಂದ್ರೇನು, ಧ್ಯಾನನ ಹೇಗೆ ಮಾಡಬೇಕು, ಧ್ಯಾನನ ಇನ್ನೂ ಶುರುನೇ ಮಾಡದೇ ಇದ್ದವರು ಅತ್ಯಂತ ಸರಳವಾಗಿ ಧ್ಯಾನನ ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧ್ಯಾನ ಎಂದ್ರೆ ಏನು? ಮನಸ್ಸನ್ನ ಒಂದು ವಿಚಾರದ ಮೇಲೆ ಕೇಂದ್ರೀಕರಿಸುವುದೇ ಧ್ಯಾನ. ಇದರ ಅರ್ಥ ಮನಸ್ಸನ್ನ ತಡೆ ಹಿಡಿಯೋದಲ್ಲ, ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಂತ್ರಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದು. ನಾವು ನಮ್ಮ ಒಳಗೆ ಮಾಡುವಂತ ಆಂತರಿಕವಾದ ಪ್ರಯಾಣವೇ ಧ್ಯಾನ. ಧ್ಯಾನದ ಸಿದ್ಧತೆ ಹೇಗಿರ್ಬೇಕು? ಮೊದಲಿಗೆ ನಾವು ಧ್ಯಾನ ಮಾಡಲಿಕ್ಕೆ ಪ್ರಶಾಂತವಾದ ಜಾಗವನ್ನ ಆಯ್ಕೆ ಮಾಡ್ಕೊಬೇಕು. ಇದರ ಅರ್ಥ ಪ್ರತಿದಿನ ನಾವು ಒಂದೇ ಜಾಗನ ಆಯ್ಕೆ ಮಾಡಬೇಕು. ನೀವು ಮನೇಲಿ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಶಾಂತವಾಗಿರ್ಬೇಕು, ಗಾಳಿ ಬೆಳಕು ಚೆನ್ನಾಗಿ ಬರಂಗಿರ್ಬೇಕು. ಬೆಳಿಗ್ಗೆ ಎದ್ದು ನೀವು ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳಿ ಮನೇಲಿ ಮಲಗಿರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಲೈಟ್ನೆಲ್ಲ ಆಫ್ ಮಾಡ್ಕೊಂಡು ಕತ್ಲೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ರೆ ಅದು ನಿಮ್ಮ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿನ ಬರಲ್ಲ. ಗಾಳಿ ಬೆಳಕು ಬರದೇ ಇರೋ ಜಾಗದಲ್ಲಿ ಯಾವಾಗಲೂ ಧ್ಯಾನ ಮಾಡ್ಲಿಕ್ಕೆ ಕೂರಬಾರ್ದು. ನಾವು ಧ್ಯಾನಕ್ಕೆ ಕೂರ್ಬೇಕಾದ್ರೆ ಯಾವಾಗಲೂ ಸುಖಾಸನದಲ್ಲೇ ಕೂತ್ಕೊಬೇಕು. ಅಂದ್ರೆ ನಾವು ನೆಲದ ಮೇಲೆ ಮ್ಯಾಟ್ ಹಾಕಿ ಆದ್ರೂ ಕೂರ್ಬೋದು, ಸೋಫಾದ ಮೇಲೆ ನಮ್ಮ ಸುಖಾಸನದಲ್ಲಾದ್ರೂ ಕೂರ್ಬೋದು. ಯಾವಾಗಲೂ ಕೂರ್ಬೇಕಾದ್ರೆ ನಮ್ಮ ಬೆನ್ನು ಉರಿ, ನಾವು ಯಾವಾಗಲೂ ಸ್ಟ್ರೈಟ್ ಆಗಿನೇ ಕೂರ್ಬೇಕು. ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮ ಕಣ್ಣುಗಳನ್ನ ಮುಚ್ಚಿನೇ ನಾವು ಧ್ಯಾನ ಮಾಡಬೇಕು. ಧ್ಯಾನನ ಹೇಗೆ ಮಾಡಬೇಕು? ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಮನಸ್ಸನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಾ ಇರಬೇಕು. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಕಣ್ಣು ಮುಚ್ಚಿ ಕೂತ್ವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಿದ್ರೆಗೆ ಜಾರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಗಮನವನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತಾ ಹೋದ್ರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಗಮನವನ್ನು ಯಾವುದಾದ್ರೂ ಒಂದು ಮಂತ್ರದ ಮೇಲೆ, ಓಂ ನಮಃ ಶಿವಾಯ, ಓಂಕಾರ, ಯಾವುದಾದ್ರೂ ಒಂದು ಮಂತ್ರದ ಮೇಲೆ ಹೇಳ್ಕೊಂಡಿದ್ರೆ ಮನಸ್ಸು ಏಕಾಗ್ರತೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಕಣ್ಣು ಮುಚ್ಚಿ ಕೂತಿದ ತಕ್ಷಣ ನೆಕ್ಸ್ಟ್ ಆಫೀಸಲ್ಲಿ ಏನಾಗ್ತಾ ಇದೆ, ಮಕ್ಕಳು ಟಿಫಿನ್ ರೆಡಿ ಮಾಡಬೇಕು, ಹೊರಗಿನ ಪ್ರಪಂಚ ಏನಾಗ್ತಿದೆ, ಇದು ಎಲ್ಲದ್ರ ಕಡೆನೂ ಒಂದ್ ಕಡೆ ಸುತ್ತಾಕೊಂಡು ಬರುತ್ತೆ. ಆದ್ರಿಂದ ಧ್ಯಾನ ಕೂತಾಗ ಯಾವಾಗ್ಲೂ ಉಸಿರಾಟದ ಬಗ್ಗೆ ಗಮನ ಕೊಡ್ತಾನೆ, ಮನಸ್ಸು ಆಚೆಚೆ ಹೋಗ್ತಾನೆ ಇದ್ರು ಮತ್ತೆ ಪುನಃ ನಮ್ಮ ಉಸಿರಾಟದ ಮೇಲೆನೆ ಗಮನನ ಕೇಂದ್ರೀಕರಿಸ್ತಾ ಹೋಗ್ಬೇಕು. ಪ್ರಾರಂಭದ ದಿನಗಳಲ್ಲಿ 5 ನಿಮಿಷ 10 ನಿಮಿಷ ಇಷ್ಟು ಟೈಮ್ಗಳನ್ನ ತಗೊಳ್ತಾ ಹೋಗಿ ದಿನಗಳು ಕಳೆದಂತೆ ನಾವು ಜಾಸ್ತಿ ಟೈಮ್ನ ಧ್ಯಾನಕ್ಕೋಸ್ಕರ ಸೀಮಿತವಾಗಿ ಇಡ್ಬೋದು. ಧ್ಯಾನ ಮಾಡದೇ ಇದ್ರೆ ಏನಾಗುತ್ತೆ? ಧ್ಯಾನ ಮಾಡದೇ ಇದ್ರೆ ಮನಸ್ಸು ಸದಾ ಆತಂಕದಲ್ಲಿರುತ್ತೆ, ಚಿಂತೆ ಹೆಚ್ಚಾಗುತ್ತೆ, ಶಾರೀರಿಕವಾಗಿ ಮಾನಸಿಕವಾಗಿ ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ಅದ್ಭುತ, ಆನಂದ, ಸಂತೋಷ,
ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತೆ. ಇದು ಧ್ಯಾನದ ಬಗ್ಗೆ ಇರುವ ಸಾಮಾನ್ಯ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ.